ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಇನ್ನೊಂದು ಹೊಸ ಅಸಲಿ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ಹೇಳಕ್ಕೆ ಹೊರಟಿರೋ ಕತೆ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ. ವಾವ್, ಎಂಥ ಕ್ಯಾಪ್ಷನ್ನು ಸರ್! ಈ ಕ್ಯಾಪ್ಷನ್ ಬಹುಶಃ ಉಪೇಂದ್ರ ಸರ್ ಬಿಟ್ಟರೆ ಇನ್ನು ಯಾರಿಗೂ ಈ ಥರ ಎಲ್ಲ ಇಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಕ್ಯಾಪ್ಷನ್ ಯಾವ ಚಿತ್ರದ್ದು ಜ್ಞಾಪಕ ಇದೆಯಾ? ಎಸ್, ಎ ಸಿನಿಮಾ. ಉಪ್ಪಿ ಸರ್ ಪ್ರಪ್ರಥಮ ಬಾರಿಗೆ ನಾಯಕ ನಟರಾಗಿ ಅವರೇ ನಿರ್ದೇಶನ ಮಾಡಿದಂಥ ಎ ಚಿತ್ರ. ಇದ್ರ ಮುಹೂರ್ತನೇ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆನ ನಾನು ನಿಮ್ಗೆ ಹೇಳಲೇಬೇಕು ಅಂತ ಅನ್ನಿಸ್ತು, ಹಾಗಾಗಿ ಈ ಕತೆ ಹೇಳ್ತಾ ಇದ್ದೀನಿ. ಅದರದ್ದು ಒಂದು ಮುಹೂರ್ತದ ಆಹ್ವಾನ ಪತ್ರಿಕೆ ಅಂದರೆ ಇನ್ವಿಟೇಷನ್ ಸಿದ್ಧ ಆಗುತ್ತೆ. ಎ ಸಿನಿಮಾದ ಮುಹೂರ್ತದ ಇನ್ವಿಟೇಷನ್ ಕಾರ್ಡ್. ಅದರಲ್ಲಿ ಫಸ್ಟ್ ಶಾಟ್ ಕ್ಲಾಪ್ ಬೈ ಎ ಸ್ಟಾರ್ ಮೇಕರ್ ಅಂತ ಹಾಕಿರ್ತಾರೆ ಉಪ್ಪಿ ಸರ್. ಗೆಸ್ಟ್ ಲಿಸ್ಟ್ ನೋಡಿದ್ರೆ ಅಲ್ಲಿ ಮಣಿರತ್ನಂ ಸರ್ ಬಂದಿದ್ದಾರೆ, ನಮ್ಮ ದೇಸಾಯಿ ಸರ್ ಇದ್ದಾರೆ, ರವಿ ಸರ್ ಇದ್ದಾರೆ, ಅಣ್ಣವ್ರಿದ್ದಾರೆ, ಎಲ್ಲ ಘಟಾನುಘಟಿಗಳು, ವರ್ಧಪ್ಪನವ್ರಿದ್ದಾರೆ, ಚಿತ್ರರಂಗದ ಘಟಾನುಘಟಿಗಳೆಲ್ಲ ಇದ್ದಾರೆ. ಸೊ ಇಷ್ಟು ಜನ ಘಟಾನುಘಟಿಗಳ ಮಧ್ಯದಲ್ಲಿ ಫಸ್ಟ್ ಶಾಟ್ ಕ್ಲಾಪ್ ಬೈ ಎ ಸ್ಟಾರ್ ಮೇಕರ್ ಅಂದರೆ ಯಾರು, ಅಂದರೆ ಹೆಂಗೆ ಮಾಡ್ಕೊತಾರೆ ಅನ್ನೋದೇ ಅವತ್ತೊಂದು ಚರ್ಚೆ. ಬಹುಶಃ ನನಗೆ ಗೊತ್ತಿರೋಂಗೆ ಅಂದಿನ ದಿನಗಳಲ್ಲಿ ಒಂದು ಕನ್ನಡ ಚಿತ್ರ ಮುಹೂರ್ತಕ್ಕೆ ಮಣಿ ಸರ್ ಬಂದಂಥ ಪ್ರಥಮ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಫ್ಕೋರ್ಸ್ ಮಣಿರತ್ನಂ ಸರೇ ಅಂತ ಎಲ್ಲರೂ ಒಂದು ಫಿಕ್ಸ್ ಆಗಿದ್ದಾರೆ. ಆ ಸಿನಿಮಾದ ಮುಹೂರ್ತ ನಡೆದಿದ್ದು ಬೆಂಗಳೂರಿನ ಊರ್ವಶಿ ಥಿಯೇಟರ್ನಲ್ಲಿ. ಆ ಒಂದು ಆ್ಯಂಕರಿಂಗ್ ಅಥವಾ ಕಾಂಪೇರಿಂಗ್ ಅಥವಾ ನಿರೂಪಣೆ ಅಂತ ನಾವೇನು ಹೇಳ್ತೀವಿ, ಆವತ್ತಿನ ದಿವಸ ಅಲ್ಲಿ ಆ ಜವಾಬ್ದಾರಿನ ನಿರ್ವಹಿಸಿದ್ದು ನಮ್ಮ ಕನಸುಗಾರ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ಮುದ್ದಿನ ಪ್ರೀತಿಯ ತಮ್ಮ ಶ್ರೀ ವಿ ಬಾಲಾಜಿಯವರು ಆ ಒಂದು ಸಂಪೂರ್ಣ ಕಾರ್ಯಕ್ರಮದ ನಿರೂಪಣೆ ಜವಾಬ್ದಾರಿನ ಹೊತ್ಕೊಂಡಿದ್ರು. ಬಹುಶಃ ಅವ್ರಿಗೂ ಅವಾಗ ಒಂದು ಪಬ್ಲಿಕ್ ಅಪಿಯರೆನ್ಸ್ ಅದೇ ಫಸ್ಟ್ ಪ್ರೋಗ್ರಾಮ್ ಅಂತ ಕಾಣುತ್ತೆ. ಉಪ್ಪಿ ಸರ್ ಏನು ಮಾಡಿದ್ರು ಡಿಫ್ರೆಂಟ್ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ಲು. ಸೊ ಬಾಲಾಜಿಯವರು ಆ್ಯಂಕರಿಂಗ್ ಸ್ಟಾರ್ಟ್ ಮಾಡಿದರೆ ಇದೆಲ್ಲ ಆಗ್ತಿರ್ಬೇಕಾದ್ರೆ ಈ ಸಂದರ್ಭ ಬಂದಿದೆ, ಕ್ಲ್ಯಾಪ್ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಎಲ್ಲ ಘಟಾನುಘಟಿಗಳು ಕೂತಿದ್ದಾರೆ, ಯಾರು 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 ಅನ್ನೋದೇ ಒಂದು ಕ್ಯೂರಿಯಾಸಿಟಿ. ಸೊ ಈಗ ಕ್ಲ್ಯಾಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ ದ ಸ್ಟಾರ್ ಮೇಕರ್, ದ ರಿಯಲ್ ಸ್ಟಾರ್ ಮೇಕರ್ ಅಂತ ಅಂತಾರಂಗೆ. ಯಾರು ಬರ್ತಾರೆ ಅಂತ ನೋಡ್ತಾ ಇರಬೇಕಾದ್ರೆ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿ, ಶ್ರೀಸಾಮಾನ್ಯ ವ್ಯಕ್ತಿ. ಯಾರ ಶ್ರೀಸಾಮಾನ್ಯ ಅಂತಂದರೆ ಉಪ್ಪಿ ಸರು ಅವ್ರ ಟೀಮ್ ಹೇಳಿದ್ರಂತೆ, ಮೆಜೆಸ್ಟಿಕ್ಕು KG ರೋಡ್ಗೆ ಹೋಗಿ ಮಾರ್ನಿಂಗ್ ಶೋಗೆ ಕ್ಯೂನಲ್ಲಿ ಯಾರು ಫಸ್ಟ್ ಒಬ್ಬ ನಿಂತಿರ್ತಾನೆ ಅವನ್ನ ಕರ್ಕೊಂಬನ್ನಿ. ನರ್ತಕಿ ಥಿಯೇಟ್ರ್ ಮುಂದೆ ಟಿಕೆಟ್ ತೊಗೊಳಕ್ಕೆ ಒಬ್ಬ ಕಾಯಂ ಪ್ರೇಕ್ಷಕ ನಿಂತಿದ್ದಂತೆ, ಅವನ್ನ ಕರ್ಕೊಂಬಂದ್ಬಿಟ್ಟು ಕ್ಲ್ಯಾಪ್ ಮಾಡಿಸಿದ್ರು. ಅಂದರೆ ಉಪ್ಪಿ ಸರ್ ಐಡಿಯಾ ಏನಂತಂದರೆ ರಿಯಲ್ ಸ್ಟಾರ್ ಮೇಕರ್ ಅವರೇನೆ. ಜನ ನಾವು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋನೇ ರಿಯಲ್ ಸ್ಟಾರ್ ಮೇಕರ್. ಸೊ ಇವ್ರ ಹತ್ರ ಈ ಪಿಕ್ಚರ್ ಕ್ಲ್ಯಾಪ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಉಪ್ಪಿ ಸರ್ ಕ್ಲ್ಯಾಪ್ ಮಾಡಿಸಿದ್ದು. ಮಣಿರತ್ನಂನ ಆದಿಯಾಗಿ ಯಾರ್ಯಾರು ದಿಗ್ಗಜರು ಬಂದಿದ್ರು ಇದನ್ನು ಕೇಳ್ತಾರಂಗೆ ಎದ್ದು ನಿಂತು ಸೀಟಿಂದ ಕ್ಲ್ಯಾಪ್ ಮಾಡಿದ್ದಾರೆ. ಎಂಥ ಥಾಟು ಉಪ್ಪಿ ಸರ್ದು, ಎಂಥ ಒಂದು ವಿಷನ್ ಉಪೇಂದ್ರ ಅವ್ರದ್ದು ಅಂತ. ನಿಜವಾಗ್ಲೂ ಇವತ್ತಿಗೂ ಕೂಡ ಎಷ್ಟೆಷ್ಟು ಪ್ರಮೋಷನ್ಸ್ನ, ಸಿನಿಮಾ ಪೂಜೆನ ಮತ್ತೊಂದು ಮಗದೊಂದು ಇನೋವೇಟಿವ್ ಆಗಿ ಮಾಡ್ತಾರೆ. ಆದರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅವತ್ತಿನ ಜಮಾನದಲ್ಲೇ ಯಾರೂ ಯೋಚನೆ ಮಾಡದಿರೋ ರೀತಿಯಲ್ಲಿ ಸ್ಟಾರ್ ಮೇಕರ್ ಅನ್ನೋ ಒಂದು ಪದಕ್ಕೆ ನಿಜವಾದ ಅರ್ಥ ಕೊಟ್ಟು ಒಬ್ಬ ಶ್ರೀಸಾಮಾನ್ಯನ ಕರೆದು ತನ್ನ ಸಿನಿಮಾಗೆ ಕ್ಲ್ಯಾಪ್ ಮಾಡಿಸಿದಂಥ ಹೆಗ್ಗಳಿಕೆ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪ್ಪಿ ಸರ್ದು ಮಾತ್ರ. ಅದಕ್ಕೆ ಎ ಪಿಕ್ಚರ್ ಟೈಟ್ಲ್ ಕೆಳಗಡೆ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕಿರೋದು. ಅದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ, ಪ್ರೇಕ್ಷಕರು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದ ಅತ್ಯಂತ ಬುದ್ಧಿವಂತ ನಿರ್ದೇಶಕ ನಮ್ಮ ಉಪ್ಪಿ ಸರ್ ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ. ಎನಿವೆ, ಇದಾಗಿತ್ತು ಈ ಒಂದು ಸತ್ಯಕತೆ. ನಿಮಗೆ ಈ ಕತೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಈ ಕಥೆನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ಅಸಲಿ ಸತ್ಯಕತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.